ಎಲ್ಲಿಂದ ಎಲ್ಲಿ ಕನೆಕ್ಷನ್ ಕೊಟ್ಟರೋಗರು ನಮ್ಮ ಟೀಮ್ ಇಂಡಿಯಾದವರು 2 ಸೀರೀಸ್ ಇಂದ ಮಗ ಡಿಫೆಂಡಿಂಗ್ ಚಾಂಪಿಯನ್ಸ್. ಇವಾಗ ಕರೆಂಟ್ಲಿ 4-5 ತಿಂಗಳಿಂದ ಚಾಂಪಿಯನ್ಸ್ ಆಗಿದಂತ ಇಂಡಿಯನ್ ಟೀಮು ಕುಸಿದು ಬಿದ್ದಿದ್ದಾರೆ ICC ರ್ಯಾಂಕಿಂಗ್ ನಲ್ಲಿ. ಇದು ಮುಂಚೆ ನಾನು ನಿಮಗೆ ಹೇಳಿದ್ದೆ ನೆನ್ನೆ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಅಲ್ಲಿ. ಇಲ್ಲ ಗುರು ಇವತ್ತು ಇಂಡಿಯಾ ಸೋಲ್ತು ಅಂತಂದ್ರೆ ಕೆಳಗಡೆ ಕಳ್ಸ್ಕೊಂಡ್ ಬೀಳ್ತಾರೆ ICC ರ್ಯಾಂಕಿಂಗ್ ಅಲ್ಲಿ ಅಂತ. ಸೊ ಅದೇ ಬೇಕಾಗಿತ್ತು. ನೆನ್ನೆ ಆರ್ ಬ್ರೂಕ್ ಹೇಳಿದ್ದು ಕೂಡ ಅದನ್ನೇ, ಮ್ಯಾಚ್ ಗೆಲ್ತಾ ಇದ್ದಂಗೆ ನಾವು ವೈಟ್ ವಾಶ್ ಮಾಡಬೇಕು ಅನ್ಕೊಂಡಿದ್ವಿ. ಹೌದು, ಒಂದು ಮ್ಯಾಚ್ ನಿಂತೋಗಿರ್ಬೋದು, ಬಟ್ ಆದ್ರೂ ಕೂಡ ವೈಟ್ ವಾಶ್ ಲೆಕ್ಕನೇ, ಅದು ಕ್ಲೀನ್ ಸ್ವೀಪ್ ಲೆಕ್ಕನೇ ಬರೋದು. ಯಾಕಂದ್ರೆ ಒಂದು ಮ್ಯಾಚ್ ಆಗಿಲ್ಲ ಅಲ್ಲಿ. ಆಗಿದ್ರು ಕೂಡ ಅದು ಒಂಥರ ನೋ ರಿಸಲ್ಟ್ ಆಗಿದ್ರು ಕೂಡ ಆ ಮ್ಯಾಚ್ ಕೂಡ ಸೋತಿರೋರು ನನ್ನ ಪ್ರಕಾರ. ಸೊ ವೈಟ್ ವಾಶ್ ಲೆಕ್ಕ ಆಯ್ತು ಅಂತ ಅಂದಾಗ ನಾವೆಲ್ಲಾ ಮ್ಯಾಚ್ನು ಗೆಲ್ಬೇಕು ಅಂತ ಅನ್ಕೊಂಡಿದ್ವಿ. ಸಿಂಪಲ್ ಆಗಿ ಆಗುವಂತ ಎಲ್ಲಾ ಮ್ಯಾಚ್ನು ಕೂಡ ಗೆಲ್ಬೇಕು ಅಂತ ಅನ್ಕೊಂಡಿದ್ವಿ. ಅಂಡ್ ಮೇನ್ ಇಂಪಾರ್ಟೆಂಟ್ ಆಗಿ ಲಾಸ್ಟ್ ಮ್ಯಾಚ್ ನ 5ನೇ T20 ನಾವ್ ಏನಕ್ಕೆ ಗೆಲ್ಬೇಕು ಅಂತ ಅನ್ಕೊಂಡಿದ್ವಿ. ಸೀರೀಸ್ ನ ಗೆದ್ದಾದ್ರೂ ಕೂಡ ನಮ್ಗೆ ಏನೋ ಒಂದು ಮೋಟಿವೇಶನ್ ಇತ್ತು ಅಂತ ಅಂದ್ರೆ ಅದು ICC ರ್ಯಾಂಕಿಂಗು ಅಂತ ಹ್ಯಾರಿ ಬ್ರೂಕ್ ಹೇಳಿದ್ರೆ. 5ನೇ ಮ್ಯಾಚ್ ನಾವು ಗೆದ್ವಿ ಅಂತಂದ್ರೆ ICC T20 ರ್ಯಾಂಕಿಂಗ್ ಅಲ್ಲಿ ನಾವು ಟಾಪ್ ಹೋಗ್ತೀವಿ, ನಂಬರ್ 1 ಹೋಗ್ತೀವಿ. ಇಂಡಿಯಾನ ಕೆಳಗಡೆ ಇಳಿಸ್ಬಿಟ್ಟು ಅದು ನಮಗೆ ಬೇಕಾಗಿದ್ದು ಅಂಡ್ ಅದನ್ನ ನಾವು ಮಾಡಿದೀವಿ ಅಂತ ಹೆಮ್ಮೆ ಇದೆ ಅಂತ ಹೇಳಿದ್ರೆ. ಸೊ ಬಗ್ಗು ಬಡ್ದಿದೀವಿ ಇಂಡಿಯನ್ ಕ್ರಿಕೆಟ್ ಟೀಮ್ ನ ನಂಬರ್. ಹೌದು, ಇವಾಗ ಏನೇ ಹೇಳ್ಬೋದು, ಬಿಡೋಗುರೋ ICC ರ್ಯಾಂಕಿಂಗ್ ಎಲ್ಲ ಏನೋ, ICC ರ್ಯಾಂಕಿಂಗ್ ಎಲ್ಲ ಬರ್ತದೆ, ನಾಳೆ ಹೋಯ್ತದೆ, ಅದೇನೋ ಪರ್ಮನೆಂಟ್ ICC ರ್ಯಾಂಕಿಂಗು. ಬಟ್ ನಮ್ಮ ಹತ್ರ ಟ್ರೋಫಿ ಇದೆಯಮ್ಮ, 2 ವರ್ಲ್ಡ್ ಕಪ್ಸ್ನ ಗೆದ್ದಿದ್ದೀವಿ ನಾವು ಹಿಂದೆ, 24 and 26 ವರ್ಲ್ಡ್ ಕಪ್ಪು. ICC ರ್ಯಾಂಕಿಂಗ್ ಹೋಗುತ್ತೆ, ಮೇಲೆ ಕೆಳಗೆ ಆಗ್ತಾ ಇರುತ್ತೆ, ಬಟ್ ನಮ್ಮ ಹತ್ರ ಟ್ರೋಫಿ ಇದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು ಅಷ್ಟೇ. ಬಟ್ ಆದ್ರೂ ಟ್ರೋಫಿ ಗೆದ್ದಿ ಇನ್ನ ಒಂದು ಅರ್ಧ ವರ್ಷನೂ ಕೂಡ ಆಗಿಲ್ಲ, ಆಗ್ಲೇನೆ ಸ್ಲೈಡ್ ಸ್ಟಾರ್ಟ್ ಆಗಿದೆ ಇಂಡಿಯನ್ ಟೀಮ್ದು ಅಂತಂದ್ರೆ ಎಲ್ಲಿಂದ ಎಲ್ಲಿಗೆ ತಗೊಂಬಂದು ನಿಲ್ಲಿಸ್ಬಿಟ್ರು ನಮ್ಮ ಇಂಡಿಯನ್ ಟೀಮ್ದು. ಬ್ಯಾಕ್ ಟು ಬ್ಯಾಕ್ ಸೀರೀಸು, ಇಂಗ್ಲೆಂಡು ಐರ್ಲೆಂಡು ಸೋತಿ ಇವಾಗ ಜಿಂಬಾಬ್ವೆಗೆ ಹೋಗೋ ತರ ಆಗಿದೆ. ಜಿಂಬಾಬ್ವೆಲ್ ಅದೇನಾಗುತ್ತದೋ ಕತೆ ಅಂತ ಗೊತ್ತಿಲ್ಲ. ಸೊ ಸಿಕ್ಕಾಪಟ್ಟೆ ಸಿವಿಯರ್ ಆಗಿದೆ ಕಂಡೀಷನ್ಸ್ ಟೀಮ್ ಇಂಡಿಯಾದು. ನೋಡಿ, ಆಪೋನೆಂಟ್ಗಳು ವೈಟ್ ವಾಶ್ ಮಾಡಬೇಕು ಇವ್ರ ಮೇಲೆ ಎಲ್ಲಾ ಮ್ಯಾಚ್ನು ಗೆಲ್ಬೇಕು, ಇವ್ರನ್ನ ಹಾಕೊಂಡು ಕೆಳಗಡೆ ತುಳಿಬೇಕು ಅನ್ನೋ ತರ ಯೋಚನೆ ಅಂದ್ರೆ ಆಪೋನೆಂಟ್ಸ್ ಇದ್ದೇ ಇರುತ್ತೆ, ಗೆಲ್ಬೇಕು ಅನ್ನೋದು ಇದ್ದೇ ಇರುತ್ತೆ. ಬಟ್ ಡಾಮಿನೇಟ್ ಮಾಡಬೇಕು, ಇವ್ರ ವಿರುದ್ಧ ಸಿಕ್ಬಿಟ್ಟಿದೆ ಒಂದು ಟೀಮು, ಹಾಕೊಂಡು ಚಚ್ಚಾಕ್ಬಿಟ್ಟು ನಂಬರ್ 1 ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಿಲ್ಲ, ಒಂದು ಥಾಟ್ ಬರೋದಿದೆಯಲ್ಲ ಇಂಡಿಯನ್ ಟೀಮ್ ಅಂತಂದ್ರೆ ಈ ತರ ಥಾಟೇ ಬರ್ತಾ ಇರಲಿಲ್ಲ. ಬಲಿಷ್ಠವಾಗಿರುವಂತ ಇಂಡಿಯನ್ ಟೀಮ್, ಎಸ್ಪೆಷಲಿ T20s ಅಂತ ಬಂದಾಗ. ಇನ್ನ ಬೇಕಾದ್ರೆ ಒಂದು ಲೆಕ್ಕಕ್ಕೆ ಟೆಸ್ಟ್ ಅಲ್ಲಿ ODIs ಆದ್ರೆ ಓಕೆ ಅಂತ ಹೇಳ್ಬೋದು. ಒಂದು ಲೆಕ್ಕದಲ್ಲಿ T20 ಅಂತ ಬಂದಾಗ ಗಡ 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 ಅಂತ ಎದ್ರುಕೊಂಡವ್ರು ಎಲ್ಲರೂ. ಪ್ರಪಂಚದಾದ್ಯಂತ ಎಲ್ಲಾ ಟೀಮ್ಗಳು ಕೂಡ ಎದ್ರುಕೊಳ್ಳೋರು, ವರ್ಲ್ಡ್ ಕಪ್ಗಿನ್ನ ಮುಂಚೆ ವರ್ಲ್ಡ್ ಕಪ್ ವರ್ಗು ಕೂಡ ಎದ್ರುಕೊಳ್ಳೋರು. ಬಟ್ ಇವಾಗ ಹೆಂಗಾಗಿದೆ ಅಂತಂದ್ರೆ ಇವ್ರ ಮೇಲೆ ಎಲ್ಲಾ ಮ್ಯಾಚ್ನು ಗೆದ್ಬಿಟ್ಟು ನಾವು ಟಾಪ್ ಆಫ್ ದ ಟೇಬಲ್ ಹೋಗ್ಬೇಕು, ನಾವು ನಂಬರ್ 1 ಆಗ್ಬೋದು ಇವ್ರ ಮೇಲೆ ಎಲ್ಲಾ ಮ್ಯಾಚ್ನ ಗೆದ್ಬಿಟ್ಟು ಅಂತ ಈ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟವ್ರೆ. ಉಡಾಫೆ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟವ್ರೆ ಇಂಡಿಯನ್ ಟೀಮ್ ಅಂತ ಅಂದ್ರೆ. ಇವ್ರ ಮೇಲೆ ಎಲ್ಲಾ ಮ್ಯಾಚ್ನು ಗೆಲ್ಬೋದು ಅಂತ ಇಂಗ್ಲೆಂಡ್ ಟೀಮ್ ಯೋಚನೆ ಮಾಡ್ತಿದ್ಯಲ್ಲ. ಒಂದು ಕಾಲದಲ್ಲಿ ಹೆಂಗಿತ್ತು ಅಂತಂದ್ರೆ ಒಂದು ಮ್ಯಾಚ್ ಗೆದ್ರೆ ಸಾಕು ಸೀರಿಯಸ್ ಅಲ್ಲಿ ಅನ್ನೋ ತರ ಯೋಚನೆ ಮಾಡ್ತಾ ಇದ್ರು ಇಂಗ್ಲೆಂಡ್ ಅವರು T20s ಅಲ್ಲಿ. ಬಟ್ ಇವಾಗ ಎಲ್ಲಾ ಮ್ಯಾಚ್ನು ಗೆಲ್ಬೇಕು ಅಂತ ಯೋಚನೆ ಮಾಡೋದಿದ್ಯಲ್ಲ, ಎಲ್ಲಾ ಮ್ಯಾಚ್ನು ಹೊಡಿಬೋದು ಇವ್ರಿಗೆ ಅಂತ ಥಿಂಕಿಂಗ್ ಬರೋದಿದೆಯಲ್ಲ. ಸೊ ಇದು ಶೇಮ್ಫುಲ್ ಇಂಡಿಯಾಗೆ. ಇದೇ ಅವಸ್ಥೆ ಏನಾದ್ರು ಕಂಟಿನ್ಯೂ ಆಯ್ತು ಅಂದ್ರೆ ಜಿಂಬಾಬ್ವೆ ಮೇಲೆ ಕಾಲ್ಗಿಲ್ ಎತ್ಕೊಂತಾರೆ ಅಂತಂದ್ರೆ ಪಾಕಿಸ್ತಾನದವರು ಕೂಡ ನಮ್ಮ ಮೇಲೆ ಬಂದು ಡಾಮಿನೇಟ್ ಮಾಡ್ಬಿಡ್ತಾರೆ. ಅಂದ್ರೆ ನಾನು ಹೇಳ್ತೀರಾ ICC ಟೇಬಲ್ ಅಲ್ಲಿ ಹೇಳ್ತಾ ಇರೋದು, ಅವ್ರದ್ದು 240 ರೇಟಿಂಗ್ ಪಾಯಿಂಟ್ಸ್ಗಳಿದೆ. ಸೊ ಇನ್ನೇನು ಇವ್ ತರ ಆಡ್ಕೊಂಡು ಹೋಯ್ತು ಅಂತಂದ್ರೆ ಎಲ್ಲ ಪಾಯಿಂಟ್ಸ್ಗಳೆಲ್ಲ ಕರಿಕೊಂಡು ಹೋಗುತ್ತೆ, ಅವರು ಮೇಲ್ಗಡೆ ಬರ್ತಾರೆ. ಅಂಡ್ ಆಬ್ವಿಯಸ್ಲಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅವರು ಕೂಡ ಮೇಲ್ಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗ್ಬಿಟ್ಟು ನಾವು, ಅಂದ್ರೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ಹೇಳೋಕ್ಕಾಗಲ್ಲ, ಚಾಂಪಿಯನ್ ಟೀಮ್ ಆಗ್ಬಿಟ್ಟು ನಾವು 2 ಸಲ ಟ್ರೋಫಿನ ಗೆದ್ಬಿಟ್ಟು ಈ ತರ ಸ್ಲೈಡ್ ಆದ್ಮೇಲೆ ನಂಬರ್ 1 ಪೊಸಿಷನ್ ಬಿಟ್ಕೊಂಡು ಕೊಡಬಾರ್ದು ಗುರು. T20s ಅಂತ ಬಂದಾಗ 13 ಸೀರೀಸ್ ನ ಕನ್ಸಿಸ್ಟೆಂಟ್ ಆಗಿ ಹೊಡೆದಿರುವಂತ ಇಂಡಿಯನ್ ಟೀಮು ಇವಾಗ 2-2 ಬ್ಯಾಕ್ ಟು ಬ್ಯಾಕ್ ಅಜ್ಜಿಬಾಗಿ ಎಲ್ಲಾ ಮ್ಯಾಚ್ಗಳನ್ನು ನೊಣ್ಣಗೆ ಪೋಣಿಸ್ಕೊಂಡಿದೆ, ಸೋಲ್ ಲಿಸ್ಟಿಗೆ ಹಾಕ್ಬಿಟ್ಟಿದೆ. ಸೊ ಅವಮಾನಕರ ಒಬ್ಬ ಇಂಗ್ಲೆಂಡ್ ಕ್ಯಾಪ್ಟನ್ ಬಂದ್ಬಿಟ್ಟು ಈ ತರ ಹೇಳ್ತಾರೆ ಅಂದ್ರೆ ಎಲ್ಲಾ ಮ್ಯಾಚ್ನ ಹೊಡಿಬೋದು ಇವ್ರ ಮೇಲೆ, ಎಲ್ಲಾ ಮ್ಯಾಚ್ನ ಹೊಡಿಬೇಕು ಅನ್ಕೊಂಡಿದ್ವಿ, ಇವ್ರಿಗೆ ಅವಮಾನ ಮಾಡ್ಬೇಕು ಅನ್ಕೊಂಡಿದ್ವಿ, ಇವ್ರನ್ನ ಕೆಳಗಾಕಿ ತುಳಿದು ಮೇಲಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಅಂತ ಹೇಳೋದಿದೆಯಲ್ಲ ಬಂದ್ಬಿಟ್ಟು ಮ್ಯಾಚ್ ಎಲ್ಲ ಗೆದ್ದಾದ್ಮೇಲೆ. ಸೊ ಇದಕ್ಕಿಂತ ಒಂದು ಅವಮಾನಕರವಾಗಿರುವಂತ ಒಂದು ಇನ್ಸಿಡೆಂಟು ಇಂಡಿಯನ್ ಕ್ರಿಕೆಟ್ ಅಲ್ಲಿ ಇನ್ನ ಒಂದಿಲ್ಲ. ಸೊ ಇನ್ನೆಷ್ಟು ಅವಮಾನದ ಮೇಲೆ ಅವಮಾನ, ಹ್ಯುಮಿಲೇಷನ್ ಮೇಲೆ ಹ್ಯುಮಿಲೇಷನ್ ಆಗ್ತಾನೆ ಇದೆ. ನೋಡೋಣ ಅದೇನ್ ಮಾಡ್ತಾರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಅವರು ಅಂತ. ಮತ್ತೆ ಎದ್ದು ನಿಂತ್ಕೊಂತಾರ ಮೊದಲನೇ ಸ್ಥಾನಕ್ಕೆ ಅಥವಾ ಕಾಲೆತ್ಕೊಂಡ್ಬಿಟ್ಟಿನ ಕೆಳಗಡೆ ಜಾರ್ತಾರ, ನೋಡ್ಬೇಕಷ್ಟೇ.